ಫ್ರೆಂಡ್ಸ್, ನೀವೇನಾದರೂ ಸ್ಟೂಡೆಂಟಾ? ನೀವು ಕೂಡ ಏನಾದರೂ ರೆಫರ್ ಮಾಡಿ ದುಡ್ಡು ಮಾಡಬೇಕು ಅಂದ್ಕೊಂಡಿದ್ದೀರಾ? ಹಾಗಾದರೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ. ಒಂದು ಅಕೌಂಟ್ ಮಾಡಿದರೆ ₹200 ಸಿಗುತ್ತೆ. ಹಾಗೆ ನೀವು ಒಂದು ದಿನದಲ್ಲಿ 5 ಅಕೌಂಟ್ ಮಾಡಿದರೆ ₹1000 ಸಿಗುತ್ತೆ. ಅದೆಲ್ಲ ಹೇಗೆ ಅಕೌಂಟ್ ಓಪನ್ ಮಾಡಬೇಕಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಲೈವ್ ಪ್ರೂಫಾಗಿ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಡೈಲಿ ಅರ್ನಿಂಗ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪ್ಲೇಸ್ಟೋರಲ್ಲಿ ರಿಡೈರೆಕ್ಟ್ ಆಗ್ತಾರೆ. ಇಲ್ಲಿಂದ ನೀವು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡ ತಕ್ಷಣ ಇಲ್ಲಿಂದ ಓಪನ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ಲಿಂದ ಸೈನ್ ಅಪ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಮೊಬೈಲ್ ನಂಬರ್ಲಿಂದ ಸೈನ್ ಅಪ್ ಮಾಡ್ಕೊಳ್ತೀನಿ. OTP ಸಕ್ಸಸ್ಫುಲ್ಲಾಗಿ ವೆರಿಫೈ ಆದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿಂದ ಅಲೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗೆ ಕೊಟ್ಟಿರುವ ಓಪನ್ ಅಕೌಂಟ್ನ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಇಮೇಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಮೇಲನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ ನೆಕ್ಸ್ಟ್ ನಿಮಗೆ ನಿಮ್ಮ ಪ್ಯಾನ್ ನಂಬರ್ ಹಾಕಂತ ಹೇಳುತ್ತೆ. ನಿಮ್ಮ ಪ್ಯಾನ್ ನಂಬರ್ ಏನಿರುತ್ತೆ ಅಲ್ವಾ, ಅದನ್ನು ಹಾಕ್ಕೊಂಡ ತಕ್ಷಣ ಇಲ್ಲಿ ಟಿಕ್ ಮಾರ್ಕನ್ನು ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡನ್ನು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಮತ್ತೆ ಪ್ರೊಸೀಡ್ ಅಂತ ಬರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ಇಲ್ಲಿ ಪ್ರೊಸೀಡ್ ಟು ಡಿಜಿಲಾಕರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಟು ಡಿಜಿಲಾಕರ್ ಮೇಲೆ ಡಿಜಿಲಾಕರ್ ವೆಬ್ಸೈಟಲ್ಲಿ ರಿಡೈರೆಕ್ಟ್ ಆಗ್ತಾರೆ. ನಿಮ್ಮ ಇಲ್ಲಿ ಏನಿರುತ್ತೆ ಅಲ್ವಾ, ಆಧಾರ್ ಕಾರ್ಡನ್ನು ವೆರಿಫೈ ಮಾಡ್ಕೊಳ್ಳಿ. ನಾನು ಇಲ್ಲಿ ವೆರಿಫೈ ಮಾಡ್ಕೊಳ್ತೀನಿ. ವೆರಿಫೈ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ನನಗೆ ಸಕ್ಸಸ್ಫುಲ್ ಅಂತ ತೋರಿಸುತ್ತೆ. ಸಕ್ಸಸ್ಫುಲ್ ಅಂತ ತೋರಿಸಿದ ತಕ್ಷಣ ಮತ್ತೆ ನಿಮಗೆ ಇಲ್ಲಿ ಕಾಮನ್ ಡೀಟೇಲ್ಸ್ ಬರುತ್ತೆ. ಮ್ಯಾರಿಡಾ, ಅನ್ಮ್ಯಾರಿಡಾ, ಮಂತ್ಲಿ ಇನ್ಕಮ್ಮು, ಫಾದರ್ ನೇಮ್ ಅದೇನೋ ಇರುತ್ತಲ್ವ, ಅದೆಲ್ಲ ನಿಮ್ಮ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ನಾಮಿನಿ ಆ್ಯಡ್ ಮಾಡಂತ ಹೇಳುತ್ತೆ. ನಿಮ್ಗೆ ಬೇಕಿದ್ರೆ ನೀವು ನಾಮಿನಿ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ. ನಿಮ್ಮ ಬ್ಯಾಂಕ್ ಡೀಟೇಲ್ಸ್, ಅಕೌಂಟ್ ನಂಬರು, FIC ಕೋಡನ್ನು ಹಾಕ್ಕೊಂಡು ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಇಲ್ಲಿ FIC ಕೋಡ್, ಅಕೌಂಟ್ ನಂಬರ್ ಹಾಕ್ಕೊಳ್ತೀನಿ. ₹1 ರಿಸೀವ್ ಆಗುತ್ತೆ. ರಿಸೀವ್ ಆದ ತಕ್ಷಣ ಇಲ್ಲಿ ಸಕ್ಸಸ್ಫುಲ್ಲಾಗಿ ವೆರಿಫೈ ಆಗುತ್ತೆ. ಮತ್ತು ನನಗೆ ಇಲ್ಲಿ ಸೆಲ್ಫಿ ಹಾಕಂತ ಹೇಳುತ್ತೆ. ಒಂದು ಸೆಲ್ಫಿ ಹಾಕ್ಕೊಂಬಿಟ್ಟು ಡಿಜಿಟಲ್ ಆಗಿ ಸೈನ್ ಮಾಡಂತ ಹೇಳುತ್ತೆ. ಒಂದು ಡಿಜಿಟಲ್ ಆಗಿ ನಾನು ಸೈನ್ ಮಾಡ್ಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಮತ್ತು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಈ ಸೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಇಲ್ಲಿ ವೆರಿಫೈ ಆಗುತ್ತೆ. ವೆರಿಫೈ ಆಗಿದ ತಕ್ಷಣ ಸ್ವಲ್ಪ ಕೆಳಗಡೆ ಬಂದು ಮತ್ತು ಈ ಸೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನೊಂದು ಬಾರಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕ್ಕೊಂಡ್ಬಿಟ್ಟು OTP ಫಿಲ್ ಮಾಡ್ಕೊಳ್ಳಿ. ಫಿಲ್ ಮಾಡ್ಕೊಂಡಿದ ತಕ್ಷಣ ಇದು ಸೆಂಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸಕ್ಸಸ್ ಆಗಿ ನಿಮ್ಮ ರಿಜಿಸ್ಟ್ರೇಷನ್ KYC ಕಂಪ್ಲೀಟ್ ಆಗುತ್ತೆ. ನಿಮಗೆ ಇಲ್ಲಿ ಬ್ಯಾಕ್ ಬಂದುಬಿಟ್ಟು ಮತ್ತೆ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಆ್ಯಪನ್ನು ಓಪನ್ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ಪಿನ್ ಕ್ರಿಯೇಟ್ ಮಾಡಂತ ಹೇಳುತ್ತೆ. ಆ ಪಿನ್ ಕ್ರಿಯೇಟ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಈ ಥರ ಅಪ್ಲಿಕೇಶನ್ ಸ್ಟೇಟಸ್ ತೋರಿಸುತ್ತೆ. ನಿಮ್ಗೆ ಇಲ್ಲಿ ಯುವರ್ ಡಾಕ್ಯುಮೆಂಟ್ಸ್ ಆರ್ ಬಿನ್ ವೆರಿಫೈಡ್ ಅಂತ ತೋರಿಸುತ್ತೆ. ಇಲ್ಲಿ ನಿಮ್ಮ ಹೇಗೆ ವೆರಿಫೈ ಆಗುತ್ತೆ ಅಲ್ಲ ನಿಮ್ಮ ಡಾಕ್ಯುಮೆಂಟ್ಸ್, ಹಾಗೆ ಇಲ್ಲಿ ನಿಮಗೆ ಅಕೌಂಟನ್ನು ಓಪನ್ ಆಗುತ್ತೆ. ಅಕೌಂಟ್ ಓಪನ್ ಮಾಡಿದ ತಕ್ಷಣ ವಿತಿನ್ 24 ಅವರ್ಸಲ್ಲಿ ಅಕೌಂಟ್ ಓಪನ್ ಆಗುತ್ತೆ. ಅಕೌಂಟ್ ಓಪನ್ ಆಗಿದ ತಕ್ಷಣ ನೀವು ಇಲ್ಲಿ ರೆಫರ್ ಮಾಡ್ಬೋದು. ರೆಫರ್ ಹೇಗೆ ಮಾಡಬೇಕಂತ ನಾನು ಇಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿ ಆ್ಯಪನ್ನು ಓಪನ್ ಮಾಡ್ಕೊಳ್ತೀನಿ. ಓಪನ್ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ಮೇಲೆ 3 ಲೈನ್ಸ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ಇಲ್ಲಿ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ರೆಫರ್ ಅಂಡ್ ಅರ್ನ್ ₹200 ಅಂತ ಇರುತ್ತೆ ಅಲ್ವಾ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ವಾಟ್ಸಪ್ ಥ್ರೂ ನೀವು ಲಿಂಕನ್ನು ಶೇರ್ ಮಾಡ್ಬೋದು ನಿಮ್ಮ ಫ್ರೆಂಡ್ಸಿಗೆ. ಮತ್ತು ಇಲ್ಲಿ ಕೆಳಗಡೆ ಇನ್ವೈಟ್ ಟ್ರ್ಯಾಕ್ಸ್ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ನೋಡ್ಬೋದು ನಾನು ಒಂದು ರೆಫರ್ ಮಾಡಿದ್ದೆ, ಅದು ಇನ್ನೂ KYC ಪೆಂಡಿಂಗ್ ಅಂತಿದೆ. ಅದು ಹೇಗೆ ಸಕ್ಸಸ್ಫುಲ್ಲಾಗಿ ಅವ್ರ ಅಕೌಂಟ್ ಓಪನ್ ಆಗುತ್ತೆ ಅಲ್ಲ ವಿದಿನ್ 24 ಅವರ್ಸಲ್ಲಿ ನನಗೆ ₹200 ಬರುತ್ತೆ. ಆ ₹200 ನಾನು ಫೋನ್ಪೇ ಗಿಫ್ಟ್ ಕಾರ್ಡಲ್ಲಿ ತಗೋಬೋದು. ಫೋನ್ಪೇ ಗಿಫ್ಟ್ ಕಾರ್ಡ್ ಥ್ರೂ ನೀವು ಯಾವುದಾದ್ರೂ ಮರ್ಚೆಂಟ್ಗೆ ನೀವು ಪೇಮೆಂಟ್ ಮಾಡ್ಕೊಳ್ಳಿ. ಅಲ್ಲಿ ಸಕ್ಸಸ್ಫುಲ್ಲಾಗಿ ನಿಮಗೆ ಪೇಮೆಂಟ್ ಆಗುತ್ತೆ. ಅಲ್ಲಿಂದ ನೀವು ದುಡ್ಡನ್ನು ಯೂಸ್ ಮಾಡ್ಬೋದು.